ಮುಸ್ಲಿಮರ ನೋಟಿಸಿನ ಪ್ರಕಾರ ದಿನಾಂಕ 5/1/2025 ಬೆಳಗ್ಗೆ 6 ಗಂಟೆಯಿಂದ ಕೆಲಸಕ್ಕೆ ಬರುವ ಮೂಲಕ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ಸಚಿವರಾಗಿರ್ತಕ್ಕಂಥ ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರಿಗೆ ನಿಮ್ಮ ಬೇಡಿಕೆ ಮನವಿ ಎಚ್ಚರಿಕೆ ಹೇಳಿದರು. ನಮ್ಮದೇನಪ್ಪ ಅಂತಂದ್ರೆ ಜಂಟಿ ಕ್ರಿಯಾ ಸಮಿತಿಯಿಂದ 1/1/2020 1/1/2020 ಅಗ್ರಿಮೆಂಟ್ 38 ತಿಂಗಳ ಅರಿವರ್ಸು ಮತ್ತು 1/1/2024 ಹೊಸ ಅಗ್ರಿಮೆಂಟ್ ಅದರಲ್ಲಿ 18 ಹಿಂಬಾಕಿ ವೇತನ ಇದನ್ನ ಕೊಡಿಸ್ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಕೊಟ್ಟು ಇವತ್ತಿನ ದಿನ ಉಪಸಭೆಗಳನ್ನೀಗ ಜಂಟಿ ಕ್ರಿಯಾ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನೋಡಿ, ಅದ್ರ ಬಗ್ಗೆ ನಮ್ಮ ಹಿರಿಯರಾದಂತ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಅನಂತ ಸುಬ್ಬ ಸಾಹೇಬರು, ಜಯದೇವರ ಸಾರ್ಸು ಮತ್ತೆ ಕುದುರೆ ಜಗದೀಶ್ ಅಂತ ಎಲ್ಲಾ 6 ಸಂಘಟನೆಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಪಡಿಬೇಕು ಅನ್ನೋ ಅವಕಾಶದಿಂದ ನಾವೆಲ್ಲರೂ ಇಲ್ಲಿ ಕೂಡಿ ಸೇರಿದ್ದೀವಿ. ಎಲ್ಲ ತರದಲ್ಲೂ ನಮ್ಮ ಹಕ್ಕುನಿಗೆ ಪ್ರತಿಭಟನೆಯಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಸೂಕ್ತ ರೆಸ್ಪಾನ್ಸಿಬಲ್ ಎಲ್ಲಾ ತರದಲ್ಲೂ ಸಿಗುತ್ತೆ. 5/8/2025 15 ವರ್ಷದ ಮುಷ್ಕರ ಹಮ್ಮಿಕೊಂಡಿದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ 4ನೇ ತಾರೀಕಿನ ಒಳಗಡೆ ಯಾವ್ದಾದ್ರು ಒಂದು ಅವಕಾಶ ಕೊಟ್ಟರೆ ಒಳ್ಳೇದಾಗುತ್ತೆ. ಇಲ್ಲ ಅಂತಂದ್ರೆ ಇವಾಗ 3:30ಗೆ MD ಸಾಹೇಬರು ಬರ್ತಾರೆ, ಮನವಿ ಪತ್ರ ಈಸ್ಕೊತಾರೆ, ಮಾತಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಎಲ್ಲ ಮನವಿಯನ್ನ ಈಗ ಕೊಡ್ತೀವಿ. ಜಂಟಿ ಕ್ರಿಯಾ ಸಮಿತಿಯಿಂದ ನಮ್ಮ ಮನವಿಯನ್ನ ಈಗ ಕೊಟ್ಟು ನಾವು ಅವಲನ್ನು ಸ್ವೀಕರಿಸ್ತೀವಿ. ಅವರು ಕೂಡ ಭಾಗವಹಿಸಿಕೊಂಡು ಐದನೇದು ರಾಜ್ಯದ ಜನತೆ ಪತ್ರಿಕೆ ಮತ್ತು ವಿದ್ಯುನ್ಮಾನ ಮಾಧ್ಯಮದಿಂದ ಸಾರಿಗೆ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಬದಲಾಯಿಸಿ ನಡೆಯುತ್ತಿರುವ ಈ ಹೋರಾಟವನ್ನು ಗಮನಿಸಬೇಕೆಂದು ಜಂಟಿ ಕ್ರಿಯಾ ಸಮಿತಿಯವಾಗಿ ನಾವು ಕೂಡ ಅವರನ್ನ ಬೆಂಬಲ ಕೊಡಬೇಕು ಅಂತ ಮಾಡಿದ್ದೇವೆ. ಗ್ರಾಮೀಣ ಉಪವಾಸದ ಘೋಷಣೆ ಹಾಗೂ ನಿರ್ಣಯಗಳ ಹಿನ್ನೆಲೆಯಲ್ಲಿ ಈ ನೀವು ದಿನಾಂಕ 1/20 ಶೇಕಡ 15ರ ವೇತನ ಪರಿಷ್ಕರಣೆ 30/12/2022 ಸಾರಿಗೆ ನೌಕರರ ಮೂಲ ವೇತನಕ್ಕೆ ಶೇಕಡ 32% ತುಟಿ ಭತ್ಯೆಯನ್ನು ಮೀರಗೊಳಿಸಿ ದಿನಾಂಕ 1/1/20 ಮುಷ್ಕರ ಹೂಡುವುದು ಅದು ಈ ಘೋಷಣೆಯನ್ನು ನಿಮ್ಮ ಪರವಾಗಿ 1,15,000 ಕಾನೂನುಗಳ ಪರವಾಗಿ